ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ವಿತೌಟ್ ಮೇಕಪ್ ಬಂದಿದ್ದೀನಿ. ಯಾರು ಝೂಮಲ್ಲಿ ನೋಡಿ ಎದ್ರುಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. 1 ಅವರ್ ಆಗ್ತಾ ಬಂತು ಫ್ರೆಂಡ್ಸ್. ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಹುಡುಕ್ತಾ ಇದ್ದೀನಿ. 3 ಅಡ್ರೆಸ್ ಇಲ್ಲ. ನನ್ನ ಕಾಟ ತಡಿಲಾರಕ್ಕಾಗ್ದಿರ ಯಾವತ್ತೋ ಓಡೋಗ್ಬೇಕಾದವರು ಇವತ್ತು ಓಡೋಗವ್ರೆ ಅಂತ ನಾನು ಅಂದ್ಕೊಂಡು ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಇವತ್ತು ಭಾನುವಾರ ಫ್ರೆಂಡ್ಸ್. ಫುಲ್ ಜೋಶಾಗಿ 10 ಗಂಟೆಗೆ ಎದ್ದಿದ್ದೀವಿ ಎಲ್ಲರೂ. ಬೆಳಗ್ಗೆ ಎದ್ದು ಏನು ಮಾಡ್ಬೇಕು ಫ್ರೆಂಡ್ಸ್? ನಾನೇನು ವೆರೈಟಿ ಅಡುಗೆ ಕಂಡಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಇಲ್ಲ. ಶಿವಾಗ ಹುಷಾರು ತಪ್ಪಾಗಿಂದ ಆವಾಗಲೇ ಎದ್ರುಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರ ಫ್ರೆಂಡ್ಸ್. ಈ ರೋಡಿಗೆ ಬಂದರೆ ಶಿವ ಹೇಳ್ತು ಹುಷಾರಾಗಿ ಓಡಾಡು. ಇಲ್ಲಿ ಮೊನ್ನೆ ನೋಡಿದ್ವಲ್ಲ ಫ್ರೆಂಡ್ಸ್, ಅವತ್ತು ಹಾವು ಅದಕ್ಕಿಂತ ಡಬ್ಬಲ್ ಗಾತ್ರದ ಹಾವು ಆಯ್ತಂತೆ ಫ್ರೆಂಡ್ಸ್. ಇಲ್ಲಿ ನೆನೆ ಇದೆಲ್ಲ ಅಗದ್ಬಿಟ್ಟು ನೋಡಿದ್ರು, ಒಳಗಡೆಗಿತ್ತಂತೆ. ಅದು ಏನು ಮಾಡೋಕ್ಕಾಗಲಿಲ್ಲಂತೆ, ನಾಗರವಂತೆ ಓಡಿಸ್ಕೊಂಡು ಬಂತಂತೆ. ಯಾವಾಗೋಸ್ಕರ ಎದ್ರುಕೊಂಡು ಟಾಮನು ಚೋಟನ ಹುಡುಕ್ತಾರದು. ಅವ್ನ ಚೋಟು ಸರಿ ಇಲ್ಲ. ಇದ್ಯಾವ್ದು ಅನಾಥ ಮಗು. ನಮ್ಮ ಚೋಟು, ಹಳೆ ಚೋಟು ಇದ್ನಲ್ಲ ಅವ್ರಮ್ಮ. ಹೆಂಗಿದ್ದಾರೆ ನಿನ್ನ ಮಕ್ಕಳು? ಸರಿ ಬಾ ಮನೆ ಹತ್ರ. ಮನೆ ಬಿಟ್ಟು ಹೋಗೋರು ಹೋದ್ರು. ಭಾನುವಾರ ಇವತ್ತು ಚಿಕನ್ ಮಟನ್ ಫಿಶ್ ತಂದು ಕೊಟ್ಬಿಟ್ಟಾರ, ಹೋಗ್ಬೇಕು ತಾನೆ. ಗಿಡನೆಲ್ಲ ಹಾಳು ಮಾಡ್ತವೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಪಿಂಕ್ ದಾಸವಾಳದೊಳಗೆ ಇರುವೆ. ಕಸ ಎಲ್ಲ ತುಂಬಿಟ್ಟಿದ್ದೀನಿ, ಹಾಕ್ಬೇಕು. ಅಲ್ಲಪ್ಪಿ, ಈಗ 1 ರೌಂಡ್ ಹುಡ್ಕೊ ಬಂದಿದ್ದೀನಿ, ಕಾಣಿಸ್ಲಿಲ್ಲ. 3 ಈಗ ಬರ್ತಾ ಇದ್ದೀರಿ ಎಲ್ಲ ಚೋಟುಗ್ನು. ಈಗ ತಾನೇ ಬಂದಲ್ಲ. ಅಲ್ಲೆಲ್ಲ ಯಾವ ಪದ ಒಳಗಿದ್ರಿ? 1 ಅವರ್ ಆಯ್ತು ಹೋಗಿ. ಎಲ್ಲ ಹೋಗಿದ್ರಿ ನೀವು? ಆಯ್ತಡಿ. ನಿಂಗೆ ಮನೆ ಒಳಗೈತೆ ಬಾರೋ. ಎಲ್ಲಾರ ಒಂದು ಹೊಟ್ಟೆ ತುಂಬ ತಿನ್ಲಿ ಬಿಡು. ಮತ್ತೆ ಇಲ್ಲಿ ಸೊಂದಿಲಿ ಕಸ ಇತ್ತು ಫ್ರೆಂಡ್ಸ್. ಅಲ್ಲಿ ಟಾಮು ಜಾಸ್ತಿ ಹೋಗಿ ಕುತ್ಕೋತಾರ. ಅಲ್ಲಿ ಶಿವ ಬೇರೆ ನೆನೆ ನಾಗರಾವ್ ಐತೆ ಅಂತ ಹೇಳ್ತಾ ಅಲ್ಲಿ ಆವಾಗ ಸೇರ್ಕೊಂಡು ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅದನ್ನೆಲ್ಲ ತುಂಬಿಕ್ತೆ. ಅವನು 10ವರೆಗೂ ಒಣಗಿರೋ ಎಲೆ ಕಲರೇ ಇರ್ತೈತೆ, ಕಾಣಿಸಲ್ಲ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಈ ಭಯಂಕರವಾದ ಮುಖಕ್ಕೆ ಒಂದು ಸ್ವಲ್ಪ ಮೇಕಪ್ ಮಾಡ್ಕೋತೀನಿ. ಅಬ್ಬಿ, ನಾನು ಯಾವಾಗಲೂ ನೀನು ಕಾಲು ಒತ್ತುತ್ತೀನಿ, ಕೈ ಒತ್ತುತ್ತೀನಿ, ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ. ನೀನೊಂದಿನ ಯಾಕೆ ನನ್ನ ತಲೆ ಮಸಾಜ್ ಮಾಡಬಾರ್ದು? ಅದೆಲ್ಲ ಸರಿ. ನನ್ನ ಕಾಲು ಒತ್ತಿದ್ರೆ ಕಾಲು ಒತ್ತಿಸ್ಕೋತೀಯ, ಕೈ ಒತ್ತಿದ್ರೆ ಕೈ ಒತ್ತಿಸ್ಕೋತೀಯ, ಬೆನ್ನು ಒತ್ತಿದ್ರೆ ಬೆನ್ನು ಒತ್ತಿಸ್ಕೋತೀಯ, ಕುತ್ಕೆ ಒತ್ತೀನಿ ಅಂದರೆ ಮಾತ್ರ ಯಾಕೆ ಬೇಡ ಅಂತೀಯ? ಯಾಕೆ ಒತ್ತಿಸ್ಕೋಬೇಕಪ್ಪ? ಈ ಥರ ಕೇಳ್ತೀನಿ ಅಂದ್ಬಿಟ್ಟೆ ಓದಿಸ್ಕೊಳ್ಳಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಭಾನುವಾರ ತಲೆ ಕೆಟ್ಟ ಕೆರೆ ಹಿಡ್ದೈತೆ, ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್. ನಾಳೆ ತಲೆ ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳಿತಿದ್ದ ಫ್ರೆಂಡ್ಸ್. ನನ್ನ ತಲೆ ಕೂದಲು ಚೆನ್ನಾಗಿ ಬೆಳಿತಿಲ್ಲ ಅಂತಿದ್ದೆ. ಫ್ರೆಂಡ್ಸ್, ಇಲ್ಲಿಗಿತ್ತು ಹೋದ ವರ್ಷ, ಇಲ್ಲಿಗೆ ಬಂದೈತೆ, ಬೆಳಿತೈತೆ ಫ್ರೆಂಡ್ಸ್, ಬೆಳಿತೈತೆ. ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ನಾನು ಡಿಪ್ರೆಷನ್ಗೆ ಹೋಗಿ ಕಟ್ ಮಾಡಿಸ್ತಾಯಿದ್ದೆ, ಕಟ್ ಮಾಡಿಸ್ಬಾರ್ದು, ಬೆಳಿತಿದ್ದೆ. ನಾನು 10 ಗಂಟೆಗೆ ಎದ್ದಿದ್ದೀನಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಈ ಬಿಸಿಲು ನೋಡ್ಬಿಟ್ಟು ಬೇಸಿಗೆ ಸ್ಟಾರ್ಟ್ ಆಗಿರೋದು ಮರ್ತುಬಿಟ್ಟು ಈಗ 6 ಗಂಟೆ 7 ಗಂಟೆಗೆ ಬಿಸಿಲು ಫುಲ್ ಬಂದ್ಬಿಡ್ತಿತ್ತಲ್ಲ. ನೋಡಿದ್ರೆ 9 ಗಂಟೆ ಇನ್ನೂ, ಅಂದರೆ 8 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಸಂಪ್ರದಾಯದ ಹೆಣ್ಮಗು ಅಂತ ಫಿಕ್ಸ್ ಆಯಿತು. ಇವತ್ತು ಸ್ವಲ್ಪ ಚೋಟಗನಿಗೆ ಟೈಮ್ ಫಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಅವನಿಗೆ ಸ್ನಾನ ಮಾಡಿಸೋದು ರೂಢಿ ಮಾಡಬೇಕು ಈಗಲಿಂದನೇ. ಅವ್ನು ಟಾಮಗನು ಚಿಕ್ಕ ವಯಸ್ಸು ಸ್ನಾನ ಮಾಡ್ಸೋಕೆ ಹೋದ್ರೆ ಬಡ್ಕೊಳ್ಳೋನು ಫ್ರೆಂಡ್ಸ್. ಅವ್ನು ಕೂಗೋದು ನೋಡ್ಲಾರ್ದಿರ ಬಿಟ್ಬಿಟ್ವಿ ನಾವು. ಅಳೋದು ಒದ್ದಾಡೋದು ಅದಿತ್ತು ಮಾಡೋನು ಅಂದ್ಬಿಟ್ಟು. ಇವನಿಗೆ ಏನೇ ಮಾಡಿದ್ರು ಇವತ್ತು ಬಿಡಲ್ಲ. ಇವತ್ತು ಒಂದು ಗತಿ ಕಾಣಿಸ್ತೀವಿ, ವಾರ ಒಂದೊಂದು ಗತಿ ಕಾಣಿಸ್ತೀವಿ ಫ್ರೆಂಡ್ಸ್. ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹರಳೆಣ್ಣೆ ಇಟ್ಕೊಳ್ರಿ. ವಾರಕ್ಕೆ 1-2 ಸಲ ಆದರೂ ತಲೆಗೆ ಹರಳೆಣ್ಣೆ ಹಾಕಿದ್ರೆ ತಂಪಾಗಿರ್ತೈತೆ ಕಣ್ಣೆಲ್ಲ. ಇಲ್ಲಾಂದರೆ ಬಾಡಿ ಹೀಟಾಗಿ ಹೋಯ್ತಂದ್ರೆ ಕಷ್ಟ. ಎಷ್ಟೇ ಜ್ಯೂಸ್ ಕುಡಿದ್ರು ಸರಿ ಹೋಗಲ್ಲ. ಜ್ಯೂಸ್ ಕುಡಿದ್ರೆ ಬಾಡಿ ತಂಪಾಗ್ತೈತೆ, ಕಣ್ಣು ತಂಪಾಗಬೇಕಂದ್ರೆ ಹರಳೆಣ್ಣೆ ಇರಲೇಬೇಕು ಮನೆಯಲ್ಲಿ. ಹಾಂ, ಮಾಡ್ತೀವಿ ಬನ್ನಿರಿ. 8ಗೆ ಮಾತ್ರ ಮಸಾಜ್ ಮಾಡಿದ್ರೆ ನಿಮ್ಗೆ ಮಾನಕ್ಕೆ ಕಮ್ಮಿ. ನಾವು ಮಾತ್ರ ಬಿಟ್ಟಿದ್ದೀವ. ನಮ್ಗೇನು ತಲೆ ಇಲ್ವಾ? ತಲೆಯಲ್ಲಿ ಕೂದಲಿಲ್ವಾ ಮಸಾಜ್ ಮಾಡಿಸ್ಕೊಳಕ್ಕೆ? ಇಷ್ಟೇ ಅಷ್ಟುದ ಕೂದಲಿಟ್ಕೊಂಡು ನೀವೇನೇನೇ ಮಸಾಜ್ ಮಾಡ್ರಿ ಅಂದರೆ ನಾವು ಇಷ್ಟುದ ಕೂದಲಿಟ್ಕೊಂಡು ನಾವೇನೇ ಅನ್ನೋದು? ಅದಕ್ಕೆ ನನಗೆ ಮಸಾಜ್ ಮಾಡೋ, ನಾನು ನಿಂಗೆ ಮಸಾಜ್ ಮಾಡ್ತೀನಿ. ಹೆಂಡತಿ ತಲೆ ಕೂದಲು ಗಂಡ ಮುಟ್ಟಬಾರ್ದಂತೆ ಏನೇನೋ ಶಾಸ್ತ್ರಗಳು ಹೇಳ್ತಿದೆ ಫ್ರೆಂಡ್ಸ್. ನನ್ನ ದೇವ್ರ ಥರ ನೀನು ನನ್ನ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು ಅಂತ ಬ್ರೈನ್ ವಾಶ್ ಹೆಂಗೆ ಮಾಡ್ತೈತೆ ಗೊತ್ತಾ? ನಮ್ಮ ಕಾಲದಲ್ಲಿ, ಈ ಕಾಲದಲ್ಲಿ ಹಂಗೆಲ್ಲ ಇಲ್ಲ. ಗಂಡ ಹೆಂಡತಿ ಇಬ್ರು ಸಮಾನೆ, ಇಬ್ರು ದುಡಿತೀವಿ, ಇಬ್ರು ಸಮ.
ಹಿಂದಿನ ಕಾಲದಲ್ಲಿ ಗಂಡ ದುಡ್ಕೊ ಬರ್ತಾ ಇದ್ರು, ಅದಕ್ಕೆ ಪೂರ್ತಿ ನಾವು ಮರ್ಯಾದೆ ಕೊಡ್ತಿದ್ವಿ ಫ್ರೆಂಡ್ಸ್. ಇವಾಗ ಇಬ್ರು ದುಡಿದ್ರೇನೆ ಸಂಸಾರ ನೋಡಿದ್ದು, ಹಂಗಾಗಿ ನಮಗೂ ಮಾನ ಮರ್ಯಾದೆ ಬೇಕು, ನಮಗೂ ಅಷ್ಟೇ ರೆಸ್ಪೆಕ್ಟ್ ಬೇಕು. ನನಗೂ ತಲೆ ಕೆಟ್ಟ ಕೆರೆ ಹಿಡ್ದೈತೆ, ಮಸಾಜ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗ್ತೈತೆ ಅಂತ ನಾನು ಹೇಳ್ತಾ ಇರೋದು. ನಮಗೆ ನಿಮ್ಮ ಹತ್ರ ಮಸಾಜ್ ಮಾಡಿಸ್ಕೋಬೇಕು ಅಂತ ಆಸೆ ದುರಾಲೋಚನೆಗಳೇನು ಇಲ್ಲ. ಹಂಗಾರೆ ಇವತ್ತು ನನಗೆ ಮಾಡು, ನಾಳೆ ನಿನಗೆ ಮಾಡ್ತೀನಿ. ತಗೊಳಪ್ಪಿ ಬೇಗ, ಟೈಮ್ ಆಗ್ತಿದೆ, ಹೊಟ್ಟೆಸಿ. ಹಂಗೆ ಮಸಾಜ್ ಮಾಡಿದ್ರೆ ಮೆಮೊರಿ ಲಾಸ್ ಆಗ್ಬಿಡ್ಬೇಕು. ನೀನ್ ಮಸಾಜ್ ಮಾಡೋದ್ರಲ್ಲೇ ಗೊತ್ತಾಗ್ತೈತೆ ಎಷ್ಟು ದ್ವೇಷ ಇಟ್ಕೊಂಡಿದ್ಯಾ ನನ್ ಮೇಲೆ ಅಂತ. ನನ್ ತಲೆ ಇಷ್ಟೇ ಇಲ್ಲ, ಇನ್ನು 1 ಗಂಟೆ ಐತೆ. ಇವಳ ಮಾತು ನಾನು ಕೇಳ್ತಾನೆ ಇರ್ಬೇಕು, ನಮ್ಮ ಅಮ್ಮನ ಮಾತ ನಾನು ಕೇಳಕ್ಕಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಗ್ತೈತಲ್ಲ, ನಿನ್ನೆ 1/4 ಲೀಟರ್ ಹಾಲು ತರಿಸ್ಕೊಂಡಿದ್ದೆ, ಹಂಗಾಗಿ ಕಾಫಿ ಮಾಡ್ಬಿಡ್ತೀನಿ. ಇಲ್ಲಿ ಫ್ರೆಂಡ್, ಕಾಮನ್ ಆಗಿ ನಾನು ಬಾತು ಅವ್ಯೂ ಮಾಡ್ಬೇಕಾದ್ರೆ ಅಕ್ಕಿ ಎಕ್ಸ್ಟ್ರಾ ನೆನೆಸಿರ್ತೀನಲ್ಲ, ಹಾಗೆ ದೋಸೆಗೆ ನೆನೆಸ್ಬಿಟ್ಟೆ ರಾತ್ರಿ. ಇವಾಗ ಅದನ್ನು ರುಬ್ಬಿಟ್ಟು ಕಾರ್ಯಕ್ರಮ ಐತೆ, ಈಗ ರುಬ್ಬಿಟ್ಕೊಂಡು ನಾಳೆ ಮಾಡೋದು. ಹಾಲು 1/4 ಲೀಟರ್ ಕಾಲು ಐತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಅವರಿಬ್ಬರಿಗೆ ಹಾಕಿದೆ ಅನ್ನಕ್ಕೆ, ಒಂದು ಸ್ವಲ್ಪ ನಮಗೆ. ಹೋಟ್ಲಲ್ಲಿ ಏನೋ ತಂದ್ಕೊಡೋಣ, ತಿನ್ಸೋಣ, ಏನಿಲ್ಲ ಫ್ರೆಂಡ್ಸ್. ಲೈಟ್ರ್ ಗೊತ್ತಾ? ಸಾರಿ, ಸಿಲಿಂಡರ್ ಆಫ್ ಮಾಡಿದ್ಯಾ? ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಈಗ ಹೆಂಗಿದ್ರು ಅನ್ನನೇ ಮಾಡ್ಬೇಕು ಫ್ರೆಂಡ್ಸ್, ಯಾಕಂದ್ರೆ ರಾಗಿ ಹಿಟ್ಟು ಖಾಲಿ ಆಗೈತೆ ನೆನ್ನೆ. ಅದಕ್ಕೆ ಇವಾಗ ಅನ್ನಕ್ಕೆ ಇಡ್ತೀನಿ. ಮಧ್ಯಾಹ್ನ ನಾನ್ ವೆಜ್ ಏನಾರ ಮಾಡ್ಬೇಕು ಅಂದ್ರೆ ಆಮೇಲೆ ಹಸಿಟ್ಟು ಹಾಕ್ಸ್ಕೊಬತ್ತೈತೆ ಫ್ರೆಂಡ್ಸ್. ರಾತ್ರಿದ್ ಬಾತ್ ಇಷ್ಟ ಐತೆ, ಹಿಟ್ಟು ಅಮ್ಮಗಂತ ಎತ್ತಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ಶಿವ 2 ಸಲ ತಿಂತು. ನೆನ್ನೆ ಹೊಟ್ಟೆ ತುಂಬಾ ಟೇಸ್ಟ್ ಆಗಿ ಈ ತರ ಮಸಾಲೆ ಎಲ್ಲ ಹಾಕಿರೋ ಐಟಮ್ಸ್ ತಿಂತಿದ್ದು ಶಿವ. ಪರವಾಗಿಲ್ಲ, ಸ್ವಲ್ಪ ಹೊಟ್ಟೆ ಉರಿತು ಅಷ್ಟೇ ಅಂತಂತು. ಆಮೇಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿತು, ಸರಿ ಹೋಯ್ತು. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ರಿ ಫ್ರೆಂಡ್ಸ್, ಸೂಪರ್ ಟೇಸ್ಟು. ಇವತ್ತು ರಜಾ ತಾನೆ, ಮತ್ತೆ ನಮ್ಗೆ ಯಾವಾಗ ರಜಾ? ಏನ್ ತಕೋ? ನಾನ್ ರಜಾ ತಗೊಂಡ್ರೆ ಮನೆ ತಿಪ್ಪೆ ಗುಂಡಿ ಆಗ್ತೈತೆ, ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗ್ತೈತೆ. ಇದೇ ಫ್ರೆಂಡ್ಸ್, ಭಾನುವಾರ ಬಂದ್ರು ನಮ್ಗೆ ರಜಾ ಇಲ್ಲ. ಗೌರ್ಮೆಂಟ್ ಹತ್ರ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಭಾನುವಾರ ನಾವು ಹೆಣ್ಮಕ್ಳು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಮಾಡಿದ್ರೆ ಗಂಡು ಮಕ್ಳು ಮಾಡ್ಲಿ, ಇಲ್ಲ ಹೋಟ್ಲಲ್ಲಿ ತಂದಾಕ್ಲಿ. ಎಷ್ಟು ಕೋಪ ಬರ್ತೈತೆ ಫ್ರೆಂಡ್ಸ್ ನಮ್ ಜೀವನ ನೆನೆಸ್ಕೊಂಡ್ರೆ. ವರ್ಷದ 1 ದಿನಾನು ನಾವು ರಜಾ ಇರಲ್ವಲ್ಲ, ರೆಸ್ಟ್ ಅಲ್ಲಿ ಇರಲ್ವಲ್ಲ. ಅಕಸ್ಮಾತ್ ಏನೋ ಹುಷಾರ್ ತಪ್ಪಿನೋ ಏನೋ ಹೆಚ್ಚು ಕಡಿಮೆ ರೆಸ್ಟ್ ಹಾಕೊಂಡ್ರೆ ಅದು ಮಾರನೇ ದಿನ ಡಬ್ಬಲ್ ಕೆಲಸ. ಇದೆಂತ ಗ್ರಹಚಾರ ಅಂತ ನನ್ನ ಪ್ರಶ್ನೆ ಫ್ರೆಂಡ್ಸ್. ಸಕ್ಕರೆ ಯಾವ್ದಕ್ ಹಾಕ್ತೆ? ನಾನು ಹಾಲಿಗೆ ಹಾಕದ್ದು, ಅನ್ನಕ್ಕೆ ಹಾಕದ್ದು ಗೊತ್ತಾಗ್ತಾ ಇಲ್ವಲ್ಲ ಮಾತಾಡ್ಕೊಂಡು. ಮದುವೆ ಮೇಲೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಬಂತು. ಚೆಕ್ ಮಾಡ್ಕೊಂಡು ಹಾಕೊಂಡ್ರೆ ಆಯ್ತು ಬಿಡಿ ಫ್ರೆಂಡ್ಸ್. ಬ್ರೂ ಅಲ್ಲ, ಸಪ್ಪೆ ಅನಿಸ್ತದೆ. ಬ್ರೂ ಸಪ್ಪೆ ಅನಿಸ್ತದೆ, ಹಾಕೋಬಹುದು ಫ್ರೆಂಡ್ಸ್. ನಿಮ್ಗೆ ಟೊಮೊಟೊ ಬಳಸ್ತೀರಾ, ಈರುಳ್ಳಿ ಬಳಸ್ತೀರಾ, ಒಂದ್ ರಸ ಹೇಳ್ಕೊಡ್ಲಾ? ಸಾಂಬಾರ್ ಪುಡಿ ರಸ, ಅದು ಚೆನ್ನಾಗಿರ್ತದೆ. ಅದಕ್ಕೆ ಹುಣಸೆ ಎಣಿಸ್ಬೇಕು. 1 ಟೈಮ್ಗೆ ಅದೇ ಚೆನ್ನಾಗಿರ್ತದೆ, ಅದನ್ನೇ ಮಾಡ್ತೀನಿ. ನನ್ನ ಗಂಡ ತಿಂದ್ರೆ ತಿನ್ಲಿ, ಬಿಟ್ರೆ ಬಿಡ್ಲಿ. ಅಪ್ಪಿ, ನೀರುಳ್ಳಿ ಶಿವ ಅವ್ರ ಕಡೆ ಅದನ್ನ ನೀರುಳ್ಳಿ ಅಂತ ಹೆಸರಿಟ್ಟವ್ರು ಫ್ರೆಂಡ್ಸ್. ನಾನು ಅದನ್ನ ಸಾಂಬಾರ್ ಪುಡಿ ರಸ ಅಂತ ಹೆಸರಿಟ್ಟಿದ್ದೀನಿ. ಈ ರಸಕ್ಕೆ ಫ್ರೆಂಡ್ಸ್ ಈ ತರ ಒಂದು ನಿಂಬೆ ಗಾತ್ರದ್ದು ಹುಣಸೆಹಣ್ಣು ನೆನೆಸ್ಕೋಬೇಕು. ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಎಣ್ಣೆ, ಸಾಸಿವೆ, ಸಾಂಬಾರ್ ಪುಡಿ. ಸೋ ಸಿಂಪಲ್ ರಸ. ನಿಮ್ದು ಸಂಡೇ ಹೆಂಗೈತೆ ಫ್ರೆಂಡ್ಸ್? ಜಾಲಿ ಜಾಲಿ ಆಗೈತೆ ಫ್ರೆಂಡ್ಸ್? ಎಲ್ಲಿ ಜಾಲಿ? ಮದುವೆ ದಿನ ಜಾಲಿ ಗಿಲಿನೆಲ್ಲ ಗಂಟು ಮುಟ್ಟೆ ಕೊಟ್ಟು ಎಲ್ಲಿ ಎಸ್ಬಿಟ್ಟು ಬಂದ್ವು, ಹುಡುಕಿದ್ರು ಸಿಗ್ತಾ ಇಲ್ಲ. ಒಂದೇ ಗ್ಲಾಸ್ ಕಾಫಿ ಆಗಿದ್ದಪ್ಪಿ, ಇಬ್ರು ಅರ್ಧ ಶೇರ್ ಮಾಡ್ಕೊಳ್ವಾ? ಬೇಡ, ಯಾಕೆ? ಹೆಂಗ ಕಾಫಿ ಮಾಡೋ ಗಂಟ ಕಾಫಿ ಅಂತಿದ್ದೆ, ಈಗ ತಾನೇ ಬೇಡ ಅಂತಿದ್ಯಾ? ನನ್ ಮೇಲೆ ಅಷ್ಟೊಂದು ಪ್ರೀತಿನ? ಬೆಳಗ್ಗೆ ಯಾಕೆ ಗಂಡದ ಮೇಲೆ ಹಿಂಗ್ರೇ ಆಡ್ತೈತೀನಿ? ಭಾನುವಾರದಲ್ಲಿ ಟೀ ಕಾಫಿ ಅಂದ್ರೆ ಭಯ ಪಡ್ತಿದ್ದೆ ಫ್ರೆಂಡ್ಸ್. ಡೈಲಿ ಹೋಗ್ಬಿಟ್ಟು ಬೇಕ್ರಿನಲ್ಲಿ ಟೀ ಕಾಫಿ ಜಂಕ್ ಫುಡ್ಗಳೆಲ್ಲ ತಿಂದಿರೋದು. ಮೊನ್ನೆ ಬಾಯ್ ಬಿಟ್ಟೈತೆ. ಡೈಲಿ ನಾನು ಅದು ಇದು ನಿಪ್ಪೊಟ್ಟು, ಬಾದುಷಾ, ಅದು ಇದು ಎಲ್ಲ ತಿಂತಾ ಇದ್ದೆ. ಅದಕ್ಕೆ ನನ್ಗೆ ಹುಷಾರ್ ತಪ್ಪಿದ್ದು ಅಂತ. ಹುಷಾರ್ ತಪ್ಪಿರೋದು ಅದು ಇದು ನಂಗೆ ಬೇಜಾರಿಲ್ಲ ಫ್ರೆಂಡ್ಸ್. ತಿನ್ನೋದ್ ತಿಂತು ನನಗೆ ಕೊಡ್ದಿರೋ ತಿಂದೈತಲ್ಲ, ಹಂಗೆ ಆಗ್ಬೇಕು. ಕಣ್ಣು ಉರಿ ಫ್ರೆಂಡ್ಸ್, ನನಗೆ ಕಣ್ಣೆಲ್ಲ ನೋಡ್ರಿ ಹಿಂಗೆ ಕೆಂಪಗಾಗೈತೆ, ನಿದ್ದೆ ಇಲ್ದಿರಾ. ಚೋಟಗುನ್ ಫ್ರೆಂಡ್ಸ್ ರಾತ್ರಿ ಎಲ್ಲ ಕುಯ್ ಅಂತ ಎಬ್ಬಿಸ್ತಾನೆ. ಅವನದು ತಪ್ಪಿಲ್ಲ ಫ್ರೆಂಡ್ಸ್. ಬೇರೆ ಮರಿಗಳಾಗಿದ್ರೆ ಅಲ್ಲೇ ಗಲೀಜ್ ಮಾಡ್ಕೊಳ್ತಿದ್ವು, ಸೂಸು ಮಾಡ್ಕೊಳ್ಳೋದೆಲ್ಲ. ಅವನು ಎಬ್ಬಿಸ್ತಾನೆ ಮಾನ ಮರ್ಯಾದೆಯಿಂದ ಪಾಪ. ಶಿವ ಎದ್ದೆದ್ದು ಬಾಕಲ್ ತೆಗೆದು ಅವ್ರೊಳಗೆ ಬಂದ್ಮೇಲೆ ಬಾಕ್ಲಾಗೋದು. ಒಂದು ಎಷ್ಟು ಸಲ ತೆಗಿತೀಯಪ್ಪ ಬಾಕ್ಲ? 3 ಸಲ.
ಫ್ರೆಂಡ್ಸ್ ನನಗೆ ದೇವ್ರಣೆ ಇಷ್ಟು ವರ್ಷ ತುಂಬ ಭಯ ಇತ್ತು ಫ್ರೆಂಡ್ಸ್. ನಮ್ಮ ಮಕ್ಕಳಾಗ್ಬಿಟ್ರೆ ನನಗೆ ಒಂದು ಮಗು ಆಗ್ಬಿಟ್ರೆ ಶಿವ ನೋಡ್ಕೊಡಲ್ಲ, ಬಿಟ್ಬಿಟ್ಟು ಎಲ್ಲಾರ ಓಡೋಗ್ಬಿಡ್ತೈತೆ ಅಂತೆಲ್ಲ ಭಯ ಇತ್ತು ಫ್ರೆಂಡ್ಸ್. ಚೋಟು ಬಂದ್ಮೇಲೆ ಆ ಭಯನೇ ಹೋಗ್ಬಿಡ್ತು. ಅವ್ನು ಕುಯ್ಕು ಎಂದಾಗೆಲ್ಲ ಶಿವನೇನೆ. ಇದು ಬಿಸ್ಕೆಟ್ ಕೊಡೋದು, ಆಚೆ ಕರ್ಕೊಂಡು ಬರೋದು, ಮುಲುಗ್ಸೋದು ಎಲ್ಲ. ಇವಾಗ ಒಂದು ಧೈರ್ಯ ಬಂತು, ಯಪ್ಪ ಒಂದಲ್ಲ 10 ಮಕ್ಕಳಾದ್ರೂ ಟೆನ್ಷನ್ ಇಲ್ಲ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ ಫ್ರೆಂಡ್ಸ್, ಇವತ್ತು ವುಮೆನ್ಸ್ ಡೇ ಫ್ರೆಂಡ್ಸ್, 8ನೇ ತಾರೀಕು. ಹ್ಯಾಪಿ ವುಮೆನ್ಸ್ ಡೇ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗೋಣ. ನಾವು ಗಂಡು ಮಕ್ಳಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ರೂವ್ ಮಾಡ್ಕೊಬಿಟ್ಟಿದ್ದೀವಿ ನಾವು. ಸ್ಟ್ರಾಂಗ್ ಆಗಿರೋಣ ಫ್ರೆಂಡ್ಸ್. ನಮ್ಮ ಮನೆಗೆ ನಾವೇ ಯಜಮಾನಿಗಳು, ಹಂಗಾಗಿ ನಮ್ಮ ಮನೆ ಕೆಲಸದವರು ನಮ್ಮನ್ನು ಹಿಂಗೆ ನೋಡ್ತಾರೆ ಹಂಗೆ ನೋಡ್ತಾರೆ ಅದೆಲ್ಲ ಯೋಚನೆ ಮಾಡಬೇಡಿ ಫ್ರೆಂಡ್. ನಾವು ಯಜಮಾನಿಗಳು, ನಮ್ಮ ಮನೇನ ನಾವು ನೀಟಾಗಿ ಇಟ್ಕೊಳ್ಳೋಣ, ನಮ್ಮ ಮಕ್ಕಳು ನಾವು ಚೆನ್ನಾಗಿ ಸಾಕೋಣ. ಮಕ್ಕಳೇ ಇಲ್ವಲ್ಲ, ಇಬ್ಬರು ಇದಲ್ಲ ಟಾಮು ಚೊಟ್ಟು, ಅವ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ನನ್ನ ಗಂಡನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೋತೀನಿ. ಅಪ್ಪಿ ಹ್ಯಾಪಿ ವುಮೆನ್ಸ್ ಡೇ ವಿಶ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ. ಮಾತೇ ಇಲ್ಲ. ಗೊತ್ತಿಲ್ಲ. ವುಮೆನ್ಸ್ ಡೇ ಗೊತ್ತಿಲ್ಲ. ವುಮೆನ್ ಗೊತ್ತಾ? ವುಮೆನ್ ಗೊತ್ತಾ ಅಂದ್ರೆ ನಿನ್ ಕಣ್ಣಿಗೆ ಎಣ್ಣಾಗೆ ಕಾಣಿಸ್ಲಿಲ್ಲ ಇಷ್ಟು ವರ್ಷದಲ್ಲಿ. ಅಲ್ಲ, ಬೆಳಗ್ಗೆ ನಾನು ವುಮೆನ್ಸ್ ಡೇ ರೆಸ್ಟ್ ಮಾಡ್ತೀರಾ, ಯಾಕೆ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಮ್ಗೆ ವುಮೆನ್ಸ್ ಡೇ ದಿನ ರೆಸ್ಟ್ ಇಲ್ವಾ? ಓಕೆ ಫ್ರೆಂಡ್ಸ್, ಈಗ ನೀರುಳ್ಳಿ ರೆಸಿಪಿ ನೋಡೋಣ. ಹುಣಸೆ ನೆನೆಸ್ಕೊಂಡಿದೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಸಾಂಬಾರ್ ಪುಡಿ ಇಷ್ಟು ತಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆನ ಹಾಕೊಂಡು ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್, ಆದರೆ ತುಂಬ ಪ್ಲೈನ್ ಆಗಿ ಮಾಡಬೇಕು, ದಿಢೀರಂತ ಆಗಬೇಕು ಅಂದರೆ ಈ ಥರ ಮಾಡೋದು. ಈ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆ ರಸ ಹಾಕಿ ಉಜ್ಕೊಂಡು ಸಿಪ್ಪೆಲ್ಲ ಸಪ್ರೇಟ್ ಮಾಡಿಕೊಂಡು ನೀರಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಆದಷ್ಟು ತೆಳ್ಳಗೆ. ಅದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೋಬೇಕು, ಅರಿಶಿನ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲನೂ ಹಾಕೋಬೇಕು. ಶಿವಾಗೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಇವಿಷ್ಟನ್ನ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ನೋಡಕ್ಕೆ ಸಿಂಪಲ್ ಆಗಿರ್ತೈತೆ, ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಕ್ಕೆ ನೀರ್ ಥರ ಐತೆ. ಈ ರಸಮ್ ಏನು ಟೇಸ್ಟ್ ಇರ್ತೈತೆ ಅನ್ಕೋತಾ ಫ್ರೆಂಡ್ಸ್. ಒಂದು ಸಲ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಏನ್ ತಿಂತೀಯ? ಅನಾರಸ, ಹಾಲನ್ನ ತಿಂದಿಯಾ? ಚಿಕನ್ ತಿಂದಿಯಾ? ಮಟನ್ ತಿಂದಿಯಾ? ಬಿರಿಯಾನಿ ತಿಂದಿಯಾ? ಭಾನುವಾರ ಬೆಳಗ್ಗೆ ನಾನ್ ವೆಜ್ ಮಾಡಿದ್ರೇನೇ ಅದು ಭಾನುವಾರ ಅನ್ಸ್ಕೊಳ್ಳೋದು ಫ್ರೆಂಡ್ಸ್. ಆದರೆ ನಮ್ಗೆ ಇವತ್ತು ತುಂಬ ಕೆಲಸ ಇದೆ ಫ್ರೆಂಡ್ಸ್. ವುಮೆನ್ಸ್ ಡೇಲಿ ನಾನು ತುಂಬ ಬ್ಯುಸಿ ಆಗಿದ್ದೀನಿ, ಅಂದರೆ ಮನೆ ಕೆಲಸದಲ್ಲಿ. ನಂಗೆ ಗೊತ್ತು, ನನ್ನ ಗಂಡನಿಗೆ ಈ ಥರ ಸಾಂಬಾರುಗಳೇ ಇಷ್ಟ ಆಗೋದು. ನೀರಾಗಿ, ಜಾಸ್ತಿ ಮಸಾಲೆ ಇಲ್ದಿರಾ, ಬಿಸಿ ಅನ್ನೋಕ್ಕೆ ಸೂಪರಾಗಿರ್ತೈತೆ ಫ್ರೆಂಡ್ಸ್. ತಿನ್ನೋಂಗೆ ನೋಡ್ತಾವನೆ. ಓಕೆ ಫ್ರೆಂಡ್ಸ್, ನಾನೇನೀಗ ಟಿಫನ್ ಮಾಡಲ್ಲ, ಕಾಫಿ ಕುಡ್ದಿದ್ದೀನಲ್ಲ. ಹೆಂಗೆ ಹತ್ತಾನೆ ನೋಡಿ ಫ್ರೆಂಡ್ಸ್ ಇವನು. ಅಬ್ಬಾ, ಸಾಧನೆ ಮಾಡಿಬಿಟ್ಟ. ಓಕೆ ಫ್ರೆಂಡ್ಸ್, ಇಲ್ಲಿ ಮೊನ್ನೆ ಆರೆಂಜ್ ತಗೊಬನ್ನಲ್ಲ, ಈ ಸಿಪ್ಪೆಯನ್ನೆಲ್ಲ ಕೇರ್ಫುಲ್ಲಾಗಿ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಬ್ಯೂಟಿ ಸೀಕ್ರೆಟ್ ಅಡಗಿದೆ ಫ್ರೆಂಡ್ಸ್. ಆದರೆ ಒಣಗದ್ಮೇಲೆ ಕಟ್ ಮಾಡ್ಕೊಳಕ್ಕಾಗಲ್ಲ, ಹಸಿದಾಗೆ ಕಟ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಡ್ರೈ ಆಗಿಬಿಟ್ಟೈತೆ. ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಕೊಂಡ್ರೆ ಅದು ಒಣಗದ್ಮೇಲೆ ಇನ್ನೂ ಸಣ್ಣ ಆಗ್ತೈತೆ ಫ್ರೆಂಡ್ಸ್. ಮಿಕ್ಸಿಲಿ ರುಬ್ಕೊಂಡು ನಾವು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಕೋಬೋದು. ಇದು ಸಖತ್ತಾಗಿ ರಿಸಲ್ಟ್ ಕೊಡ್ತಿದೆ. ಅದಕ್ಕೆ ಕಸದಿಂದ ರಸನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ತೀರಾ ಸಣ್ಣಗೆ. ಬೇಸಿಗೆ ಅಲ್ಲ, ಈ ಟೈಮಲ್ಲಿ ಸಂಡಿಗೆ, ಹಪ್ಪಳ ಇಂಥವು ಎಲ್ಲ ಮಾಡಿಟ್ಕೋಬೇಕು ಸ್ಟಾಕಾಗಿ. ಈ ಥರ ಕಟ್ ಮಾಡ್ದಿರ ಏನಾದರೂ ನಾವು ಈ ಥರ ಒಣಗಿಸ್ಬಿಟ್ಟು ಇಷ್ಟಪ್ಪ ಮಿಕ್ಸಿಗೆ ಹಾಕಿದ್ರೆ ಕಲ್ಲು ರುಬ್ದಂಗೆ ಮಿಕ್ಸಿ ಡಮ್ಮರ್ ಆಗ್ತಿದೆ. ಒಂದ್ಸಲ ಹಂಗೆ ಚಿಕ್ಚರ್ನ ಹೊಗೆ ಹಾಕ್ಸ್ಬಿಟ್ಟಿದ್ದೆ, ಅವತ್ತಿಂದ ಭಯ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಕೊತೀನಿ. ಆರೆಂಜ್ ಸಿಪ್ಪೆ ತಿಂತೀಯಾ? ಇದು ತಿಂತಾನೆ ಬಿಟ್ರೆ. ಎಷ್ಟು ಸೀರಿಯಸ್ ಆಗಿ ನೋಡ್ತಾವ ನೋಡಿ ಫ್ರೆಂಡ್ಸ್. ಇವನ್ ನಮ್ಮ ಮನೆಗೆ ಬಂದು ಇವತ್ತಿಗೆ 15 ದಿನ ಆಯಿತು ಫ್ರೆಂಡ್ಸ್. ಎಷ್ಟು ದೊಡ್ಡವನಾಗ್ಬಿಟ್ಟ ನೋಡಿದ್ರ. ಅವನಿಗೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್. ಈಗ ಟೈಮ್ ಇನ್ನು 10:30 11 ಗಂಟೆ. ಬಿಸಿಲು ಬರಲಿ ಚೆನ್ನಾಗಿ, ಆಮೇಲೆ ಮಾಡ್ಸೋಣಂತ. ಅವಾಗ ಒಣಗಕ್ಕೆ ಈಸಿ ಆಗ್ತೈತಿ ಇವನಿಗೆ ಬಾಡಿ. ಅದಕ್ಕೂ ಮುಂಚೆ ಶಿವಾಗೆ ಅವನಿಗೆ ಶಾಂಪು, ಪೆಟ್ ಶಾಂಪು ಬೇರೆ ಬರ್ತೈತಲ್ಲ, ತಗೊಬರಕ್ಕೆ ಹೇಳಿದ್ದೀನಿ. ಏನೋ ಮಾಡ್ತೀವಿ ಫ್ರೆಂಡ್ಸ್, ಒಂದು ಗತಿ ಇವತ್ತು ಅವನಿಗೆ.
ಅವ್ನು ಸೋಫಾ ಮೇಲೆ ಹತ್ತಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ರಾತ್ರಿ ಸ್ವಲ್ಪ ಬಿದ್ದು ಕಾಲೇಟ್ ಮಾಡ್ಕೊಂಡ ಇದು ವಾಷಿಂಗ್ ಮಿಷಿನ್ ಹತ್ರ ಟಪ್ ಅಂದ್ಬಿಡ್ತು ಇಲ್ಲಿ 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 ಟಪ್ ಅಂತು. ನೋವು ಎಷ್ಟು ಒದ್ದಾಡ್ಬಿಟ್ಟು, ಅದಕ್ಕೆ ಆವಾಗಿಂದ ಹತ್ತಿಸ್ತಾ ಇರೋದು ಮೇಲೆ ಮಲ್ಕೊಳ್ಳಿ ಪಾಪ, ಕೆಳಗೆ ಇದ್ರೆ ತಿಟ್ಟೆ ಜಾಸ್ತಿ ಅಂತ. ಇಲ್ಲಿ ಬಿಟ್ಬಿಟ್ರೆ ಫ್ರೆಂಡ್ಸ್ ಅಲ್ಲೇ ಮಲಗಿರ್ತಾನೆ, ಆ ಮೂಲೆಯಲ್ಲಿ ಮಲ್ಕೊಂಡಿರ್ತಾನೆ. ಕೆಳಗೆ ಬಿಟ್ಟನಂದ್ರೆ ಎಗ್ರಿತಾ ಇರೋದೆ, ಬೀಳ್ತಾ ಇರೋದೆ, ಏಟ್ ಮಾಡ್ಕೋತಾ ಇರೋದೆ. ಇನ್ನೂ ನೋವಾಯ್ತೆ. ನೋವಾಯ್ತಾ ಮಗನೇ? ಇಲ್ಲಿ ಇಲ್ಲಿ ನೋವಾಯ್ತಾ? ಇಲ್ಲಿ ಇಲ್ಲಿ ನೋವಿಲ್ಲ ಅನಿಸ್ತೈತೆ. ನಾಟಕ ಮಾಡ್ದ ನಿನ್ನೆ ನೋವು ಬಂದಿರೋ ಥರ. ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು 1-2 ದಿನ ಬಿಸಿಲಲ್ಲಿ ಒಣಗಿಸಿದ್ದಾರೆ. ನಮ್ಮ ಸೂಪರ್ ಡೂಪರ್ ಫೇಸ್ ಪ್ಯಾಕ್ ರೆಡಿ. ಇದೇ ಇದಕ್ಕೆ ಸೇಫ್ ಪ್ಲೇಸು. ಬಿಸಿಲು ಬತ್ತೀನಿ ಸ್ವಲ್ಪ ಹೊತ್ತಿಗೆ. ಚೆನ್ನಾಗಿ ಒಣಗಿಸಿ 2 ದಿನ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಪೌಡ್ರ್ ಮಾಡ್ಕೋಬೇಕು ಅಂತ. ಏನಿಲ್ಲ ಫ್ರೆಂಡ್ಸ್, ಮಿಕ್ಸಿಗೆ ಹಾಕಿ ಗರ್ರ ಅಂತ ರುಬ್ಬಿಸ್ತಾರೆ, ಅದೇ ಪೌಡ್ರ್ ಅಷ್ಟೇ ಫ್ರೆಂಡ್ಸ್. ಇವನು ವಾಷಿಂಗ್ ಮಿಷಿನ್ ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡು ಅಳ್ತವನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಂಡದಲ್ಲಿ ನೀರು ಅಲ್ಲಿ ಹತ್ರ ಹೋಗಿ ಕೈ ಸುಟ್ಕೊ ಬಂದವನೆ. ಅವನ ಆ ಕಲರೇ ಇರೋದ್ರಿಂದ ನಮಗೆ ಕಾಣಿಸ್ಲೇ ಇಲ್ಲ. ಇವತ್ತು ಕಾಣಿಸ್ತು ಫ್ರೆಂಡ್ಸ್, ಅಲ್ಲಿ ಬೊಬ್ಬೆ ಹೊಡ್ಕೊಂಡ್ಮೇಲೆ. ಅದಕ್ಕೆ ಆಯಿಲ್ಮೆಂಟ್ ಹಾಕಿದ್ದೀನಿ. ಅಮಾಯಕಂತರ ಮಲ್ಗವನೀಗ. ಬಂತು ಟಮು ಸೋಪ್ ಬಂತು, ಚೋಟು ಸೋಪ್ ಬಂತು. ಏನಪ್ಪಿ ಶಾಂಪಾ? 340 ರೂಪಾಯಿ. ಆಗ್ಲಿ ಬಿಡು, ಅವನಿಗಿಂತ ದುಡ್ಡು ಹೆಚ್ಚಾ? ಗ್ಲೌಸು ಕೊಟ್ಟವ್ರಾ ಫ್ರೆಂಡ್ಸ್? ಇದನ್ನ ಮೊದಲು ನನಗೆ ಚಿಕ್ಕ ವಯಸ್ಸಲ್ಲಿ ಗ್ಲೌಸು ಅನ್ನಕ್ಕೆ ಬರ್ತಾ ಇರಲಿಲ್ಲ, ಬ್ಲೌಸು ಅಂತಿದ್ದೆ. ಎಲ್ಲರೂ ಹಿಂಗೆ ಅಂದಿರ್ತೀವಲ್ಲ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಟಾಮದು ಶಾಂಪು ಬಂತು, ಚೋಟಗೊಂದು. ಅಪ್ಪಿ ಇದು ನೀರ್ ಮನೇಲಿ ಟಾಮನ್ ಚೋಟನ್ ಇಬ್ಬರನ್ನು ಹಾಕೊಂಡು ರುಬ್ಬಾಕ್ಬಿಡೋಣ, ಲಾಕ್ ಮಾಡ್ಕೊಬಿಡೋಣ. ಹೌದು ಫ್ರೆಂಡ್ಸ್, ಅವನು ಕಚ್ಚೆ ಬಿಡ್ತಾನೆ. ಕಾದೈತೆ, ಬಂದೈತೆ, ಶಾಂಪು ಬಂದೈತೆ. ನಾಗರ ಹಾವು. ಅಪ್ಪಿ ನನ್ನ ಕಣ್ಣಿಗೆ ಆವೇ ಕಾಣಿಸ್ತಿಲ್ಲ, ಕಂಡಮರ. ಮನೆ ಹತ್ರ ನಾವಲ್ಲಪ್ಪಿ. ಇವನ್ ಹೆಂಗಪ್ಪಿ ಕಾಪಾಡ್ಕೊಳ್ಳೋದು? ಮೊದ್ಲೇ ತೀಟೆ. ಎಷ್ಟಾವಿದಾವಪ್ಪ? ಏನಾವು? ನಾಗರಾವು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಾಗರ ಹಾವು. ಗೋವಿನಗರ ಅವತ್ತು ನೋಡ್ತವಲ್ಲ. ಅಮ್ಮ ಓಡ್ಸಮ್ಮ. ಟಾಮಗನ್ ಬರ್ತಾವ, ಚೋಟಗನ್ ಬರ್ತಾವನಪ್ಪಿ ನಿನ್ನಿಂದೆ. ನಮ್ಮ ಮನೇಲಿ 2 ಮಕ್ಳವ್ರೆ, ಪ್ಲೀಸ್ ನಮಗೆ ತೊಂದರೆ ಕೊಡಬೇಡ, ದೂರ ಹೋಗ್ಬಿಡು. ಧೈರ್ಯ ನೋಡಪ್ಪಿ, ನಾವು ಇಷ್ಟೊತ್ತರದಲ್ಲಿ ನೋಡ್ತಾ ಇದ್ದೀವಿ, ಹೋಗೋಣ, ಎದುರ್ಕೊಳ್ಳೋಣ. ಜಾಯ್ ಮಂದಲೇ ಇಲ್ಲ. ನಾಗರಾವು ನನಗೆ ನೀವು ಎದುರ್ಕೊಳ್ಳಿ ಅಂತ ಅದ್ರ ಡೈಲಾಗು. ಹೋಗ್ತಿತ್ತಾನೆ. ಈಗ ಬುಸ್ ಅಂತ ಓಡ್ ಬಂದ್ಬಿಟ್ರೆ ನಮ್ಮ ಹತ್ರ ಏನು ಮಾಡೋದು? ನಾವು ಬೇರೆ ಇಷ್ಟೊತ್ತರದಲ್ಲಿದ್ದೀವಿ. ಸಣ್ಣ ಮರಿ ಆದರೂ ತುಂಬ ಪವರ್ಫುಲ್ ಅಲ್ಲ. ಆ ವಿಡಿಯೋನಾರ ಫೋನ್ ಮಾಡಿ ಕರೆದಿದ್ರೆ ಚೆನ್ನಾಗಿರೋದು. ಈರುಳ್ಳಿ ಸ್ಮೆಲ್ಗೆ, ಇದು ಬೆಳ್ಳುಳ್ಳಿ ಒಟ್ಟು ಸ್ಮೆಲ್ಗೆ ಬರಲ್ಲ ಅವು ಅಂತ ಹೇಳ್ತಾರೆ. ಇಲ್ಲಿ ಪಾಟಲ್ಲಿ ಹೊಗೆ ಹಾಕು. ಬೆಳ್ಳುಳ್ಳಿ ಹಾಕ್ಬೇಕು. ಅದೇ ಕೆಂಡಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕ್ಬೇಕು ಅಲ್ಲಿ. ಬರೀ ಬೆಳ್ಳುಳ್ಳಿ. ಫ್ರೀಡಮ್ ಕಾರ್ಡ್ ಕಾಳಕ್ಕೆ ಹೋಗ್ಲಿ. ಫೋನ್ ಮಾಡಿ ಕೇಳು, ನಮ್ಮ ಮನೆ ಹತ್ರ ಹಾವುಗಳು ಜಾಸ್ತಿ ಆಗವೆ. ಫ್ರೀಡಮ್ ಕಾರ್ಡ್ ಎಲ್ಲೈತೆ ಆ ಸ್ಮೆಲ್ಗೆ ಬರಲ್ಲ ಫ್ರೆಂಡ್ಸ್. ಏನಿಲ್ಲ, ನಮ್ಮ ಟಾಮು ಚೋಟಗೆ ನಾವನಲ್ಲ, ಅವ್ರು ನೋಡ್ತಿರೋ ತುಳಿದ್ಬಿಟ್ರೆ ಏನು ಮಾಡೋದು? ಇಷ್ಟೊತ್ತರದಲ್ಲಿ ಬರ್ತವೆ ಇದೆಲ್ಲ ಚೋಟು ಓಡಾಡೋ ಜಾಗನೇ ಫ್ರೆಂಡ್ಸ್. ನೋಡ್ಕೊಂಡಿರೋ ಬೆಳ್ಳುಳ್ಳಿ ಸಿಪ್ಪೆ ಎತ್ಕೊಬತ್ತೀನಿ. ಅದು ನಮ್ಮ ಇಷ್ಟಪ್ಪ ಮನುಷ್ಯರಿಗೆ ಎದುರ್ತಾಯಿಲ್ಲ, ಬೆಳ್ಳುಳ್ಳಿ ಸಿಪ್ಪೆಗೆ ಎದುರ್ತೈತೆ ಅಂತ ನಾನು ಕ್ವಶನ್ ಮಾರ್ಕ್ ಫ್ರೆಂಡ್ಸ್. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಚೋಟ್ಗ ನೋಡ್ದೆ ತಾನೆ ಲಾವುಗಳು. ನಡಿ ಒಳಗೆ, 10 ಸೋಫಾ ಮೇಲೆ ನಡಿಲ್ಲ, ಒಳಕ್ಕೆ 10 ಸೋಫಾ ಮೇಲೆ. ಟಾಮು ಇವನೇ ಕರ್ಕೊಂಡು ಹೋಗೋದು. ಹೋಗ್ಬೇಡ ಕಣ್ರಲ್ಲ. ಇವ್ನಿಗೆ ಅದೇ ತಿಂತೀಯ ಟಾಮು. ಸಿಪ್ಪೆ ಇಷ್ಟೇ ಐತೆ ಫ್ರೆಂಡ್ಸ್, ಆಲ್ರೆಡಿ ಸುಲ್ದಿರೋದು. ಆಮೇಲೆ ನಾನ್ ವೆಜ್ ಸುಲಿತೀರಲ್ಲ, ಅದನ್ನು ಎತ್ಕೊಂಡು ಕೊಡ್ತೀನಿ. ನಡಿಲ್ಲ. ಇಲ್ಲೇ ನೀರು ಮನೆ, ಇಲ್ಲೇ ಅವು ನೀರು ಹಾಕಿದ್ರೆ ಆಮೇಲೆ ಅದು ಸೇಡ್ ಇಟ್ಕೊಬಿಡ್ತೈತೆ. ಸೇಡ್ಗೆ ಸವ ಸೇರು ಫಸ್ಟೇ. ದೂರದಿಂದ ಹಾಕಪ್ಪ ಫ್ರೆಂಡ್ಸ್. ಅಡುಗೆಗೂ ಮುಂಚೆ ನಾನು ಫಸ್ಟು ಬರ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ. ಅದು ಸೈಡಲ್ಲೆಲ್ಲ ಜಾಸ್ತಿ ಉರಿತಿದೆ. ನೀವು ಹೇಳಿದ್ರಲ್ಲ ಫ್ರೆಂಡ್ಸ್ ತುಂಬ ಸಲ ಸಿಲಿಂಡ್ರು ಇದು ಗ್ಯಾಸ್ ವೇಸ್ಟ್ ಆಗ್ತೈತೆ, ಮತ್ತೇನೋ ಪ್ರಾಬ್ಲಮ್ ಆಗ್ತೈತೆ ಅಂತ ಅಂದ್ಬಿಟ್ಟು ಬರ್ನಲ್ಲಿ ಕಟ್ ಕಳಿಸಿದ್ದೀನಿ ಫ್ರೆಂಡ್ಸ್. ಅದ್ರ ಅಳತೆ ಅವಣ್ಣ ನೋಡ್ಕೊಡ್ಬೇಕು ತಾನೆ. ಸ್ಟವ್ ಎತ್ಕೊಬನ್ರಿ ಅಂದ್ರಂತೆ, ಅದಕ್ಕೆ ಸ್ಟವ್ನ ಎತ್ತಂಗಡಿ ಮಾಡ್ತೈತೆ. ಬ್ಯಾಗ್ ಇಟ್ಕೋಬೇಕಾ?
ಓಕೆ ಬಾಯ್. ನೀಟಾಗಿ ಟೈಟಾಗಿರೋದಪ್ಪಿ ಹಾಕ್ಸ್ಕೊಂಡು ಬಾ. ಈರುಳ್ಳಿ ತಂದೈತೆ ಫ್ರೆಂಡ್ಸ್, ಜಾಸ್ತಿ ತಂದಿಸ್ಕೊಬಿಟ್ಟೆ. 4 kg 5 kg ಅಂತೆ. ಆದರೆ ದೊಡ್ಡ ಈರುಳ್ಳಿ ಆದರೆ ನನಗೆ ಬೇಡ ಫ್ರೆಂಡ್ಸ್. ಇದರಲ್ಲಿ ಅರ್ಧದಷ್ಟಿದ್ರೆ ಸಾಕು ಸಾಂಬಾರಿಗೆ. ದೊಡ್ಡ ಈರುಳ್ಳಿ ತಂದೈತೆ. ಸಣ್ಣ ಈರುಳ್ಳಿ ತಂದರೆ ಎಳೆವು ಅಂತ. ಧನಿಯಾ ಪುಡಿ ಮಿಲ್ಲಲ್ಲಿ ತರೋಣ ಅಂದರೆ ಪ್ಯಾಕೆಟ್ ತಂದೈತೆ. ಶಾಂಪ್ ಬೇಡ ಅಂದ್ರೆ ಶಾಂಪ್ ತಂದೈತೆ. ಶುಂಠಿ ಬೇಕು ಅಂತ ಕೇಳಿದೆ, ಅದಕ್ಕೆ ತಂದೈತೆ. ಮೆಣಸೊಂದು ಮಿಸ್ ಆಗೈತೆ. ಅದು ಬಂದಮೇಲೆ ಸ್ಟವ್ ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ತೋರಿಸ್ಬೇಕಂತ ಸೂಪರ್ಮ್ಯಾನ್ ಏನಪ್ಪಿ ಬಾಹುಬಲಿನೇ ಮೀರಿಸ್ಬಿಟ್ಟಲ್ಲ. ಬಾಹುಬಲಿನೇ ಫೇಕ್ ಲಿಂಗನ ಎತ್ಕೊಂಡಿದ್ದು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ಸ್ಟವ್ ಬಂತು. ಬರ್ನಲ್ಲು ತಂದು ಕೊಡ್ತಾರಂತ. ಒಂದೇ 150 ರೂಪಾಯಿ ಅಂತ. ಈಗ ಹಳೆವೇ ಯೂಸ್ ಮಾಡ್ಬೇಕಾ? ಓ ಶೆಟ್. ತಂದು ಕೊಡ್ತೈತಂತೆ. ಅವಣ್ಣ ಯಾವಾಗ ತಂದು ಕೊಡ್ತೈತಂತೆ? 3 ದಿವಸದಲ್ಲೇ. ಈಗೇನು ಚೋಟಕ್ಕೆ ಸ್ನಾನ ಮಾಡಿಸ್ಲಾ ಅಡುಗೆ ಮಾಡ್ಲಾ? ಓಕೆ ಫ್ರೆಂಡ್ಸ್, ಮಾಡ್ಕೊಂಡ್ರಾಯ್ತು. ಬನ್ನಿ ಫ್ರೆಂಡ್ಸ್, ಮೊದಲು ಅವನಿಗೆ ಬಿಸಿಲಿದ್ದಂಗೆ ಸ್ನಾನ ಮಾಡಿಸ್ಬೇಕು. ಇಷ್ಟೇ ಫ್ರೆಂಡ್ಸ್, ಬೆಚ್ಚಗಾದ್ರೆ ಸಾಕು ಅವನಿಗೆ. ಫ್ರೆಂಡ್ಸ್, ಇದು ಡಾಕ್ಟರ್ ಹತ್ರ ತಂದಿರೋದಂತೆ, ಮೆಡಿಕಲ್ ಸ್ಟೋರಲ್ಲಿ ತಂದಿಲ್ಲತೆ. ಇಲ್ಲಿ ಪೆಟ್ ಹಾಸ್ಪಿಟ್ಲ್ ಐತೆ. ಒಂದು ದೊಡ್ಡ ಫೋಟೋ ತೋರಿಸ್ಬಿಟ್ಟು ಸಣ್ಣ ಮರಿಗೆ ಸ್ನಾನ ಮಾಡ್ಸಕ್ಕೆ ಅಂತ ಕೇಳಿದ್ದು ಕಿತ್ಕೊಟ್ರಂತೆ. ಇದು ಬೆಕ್ಕಿಗೂ ಯೂಸ್ ಆಗ್ತಿತ್ತಂತೆ ಫ್ರೆಂಡ್ಸ್. ಬರೀ ಬಾಡಿ ಕ್ಲೀನಿಂಗು, ಅದು ಡ್ಯಾಂಡ್ರಫ್ ಕ್ಲೀನಿಂಗ್ ಆಗ್ತಿತ್ತಂತೆ. ಇದರಲ್ಲಿ ಹುಳುಗಳು ಅದು ಇದು ಇರ್ತೈತೆ ಬಾಡಿ ಮೇಲೆ, ಅದೆಲ್ಲ ಹೋಗಲ್ವಂತೆ. ಮಿಸ್ಟರ್ ಚಾಟ್, ಫಾರ್ ದ ಫಸ್ಟ್ ಟೈಮ್ ವಾಟರ್ ಮುಖ ನೋಡಿವೆ. ಎದಳು ಚಾಟು, ಚಾಟ್ ಚಾಟ್ ಅವೀಮ್ ಚಾಟು. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ನಾಟಕ ಮಾಡ್ತಿದ್ವಿ. ಸ್ನಾನ ಮಾಡ್ರಿ ಎದ್ದೋಳ್ರಿ ಅಂದರೆ ಅವಾಗ ಏನ್ ಮಾಡ್ಬೇಕಂದ್ರೆ ತಟ್ ಅಂತ ಹೇಳಿಸಿ ಪಟ್ ಅಂತ ನಿಲ್ಲಿಸ್ಬೇಕು. ನಿದ್ರೆ ಒಂದು ಬಪ್ಪಿ ಬೆರೆಸ್ಕೊಡ. ನೀರು ಬಿರ್ಬೇಕು. ಬಾ. ಏನ್ ಮಾಡ್ತಾನೋ, ನೀರ್ ಮಕ್ಕ ನೋಡ್ತಾವನೆ. ಬ್ಲೌಸ್ ಅಲ್ಲ ಪಿ, ಗ್ಲೌಸ್. ಒಂದ್ ಜಗ್ಗಲ್ಲಿ ಕಲಿಸ್ಬೇಕು ತಾನೆ ಶಾಂಪನ. ಎಷ್ಟು ಹಾಕೋಬೇಕು? ಮರಿಯಲ್ಲ ಸಾಕು. ಫಸ್ಟ್ ಟೈಮು ಕೈಯಲ್ಲಿ ಮಿಕ್ಸ್ ಮಾಡಿ ಬ್ಲೌಸ್ ಹಾಕೊಂಡಿದ್ದೀರಾ, ಇನ್ನೇನು? ಆಗೋಯ್ತು. ಫಸ್ಟ್ ಟೈಮ್ ಅಲ್ಲ, ಭಯ ಪಡ್ತೈತೆ ಅಷ್ಟೇ. ಆಗೋಯ್ತಿರ್ಲ, ಸ್ವಲ್ಪ ಹೊತ್ತೆ ಆಗೋಯ್ತು. ಎಷ್ಟು ಕೊಳೆ ಇಟ್ಕೊಂಡ ನೋಡಿ ಮೈಯಲ್ಲಿ. ನೀರ್ ಮಕ ನೋಡಿ, ಎಷ್ಟು ದಿನ ಆಯ್ತು ಊಟಾಗಿಂದ ನೀರೇ ನೋಡಿಲ್ಲ. ಯಾಕೆ ಯಾಕಿಬ್ರು ಸೇರ್ಕೊಂಡು ನನ್ನ ಹೀಗೆ ತಿವಿತಾ ಇದ್ದೀರಿ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವೇ? ಹೇಳಿ, ನಾನು ತಲೆ ತೆಗೆದು ನಿಮ್ ಕಾಲದಲ್ಲಿ ಇಡ್ಲೆ? ನೋಡ್ದ ಸೈಲೆಂಟ್ ಆಗೋಯ್ತು ಮುಖ. ಆಗೋಯ್ತಿರಪ್ಪ. ಟಾಮು ವೇಸ್ಟ್ ಗೊತ್ತಾ? ಅವ್ನು ಸ್ನಾನನೇ ಮಾಡಿಸ್ಕೊಳಲ್ಲ, ಕೊಳೆ ಅವನು. ಆಗೋಯ್ತು. ಹಂಗೆ ರೂಢಿ ಆಗ್ತಿತ್ತು ಅವನಿಗೆ. ಮಕ್ಕಕ್ಕೆ ಹಾಕ್ಬೇಕಾರೆ ಕೈಯಲ್ಲಿ ಇದು ಮಾಡಪ್ಪಿ, ಅದು ಉಸಿರುಗಟ್ಟಲ್ಲ ಮರಿ. ಆಗೋಯ್ತಿರಪ್ಪ. ಗ್ಲೌಸೇ ಪೀಸು. ಇಂದಪ್ಪಿ ಇಟ್ಟೋಗ, ಅವನಿಗೆ ಇಟ್ಬಿಡ್ತೀನಿ. ಆಯ್ತು ಇರಪ್ಪ. ಆಗೋಯ್ತು. ಚೋಟು ಕ್ಲೀನು ಗಮ್ಮಂತವನೇ. ಬಿಸಿಲಲ್ಲಿ ಬಿಟ್ರೆ ಮಣ್ಣಲ್ಲಿ ಒದ್ದಾಡ್ಬಿಡ್ತಾನೆ. ಅವನ ಹಂಗೆ ಮಾಡ್ತಿದ್ದು, ಸ್ನಾನ ಮಾಡ್ತಾರೆ ಮಣ್ಣಲ್ಲಿ ಒದ್ದಾಡೋನು. ರೆಡಿಯಾಗಿ ಬಾಸ್, ನೆಕ್ಸ್ಟ್ ನೀವೇ. ಮನೆಯೊಳಗೆ ಲಾಕ್ ಮಾಡು, ಮಣ್ಣಲ್ಲಿ ಬಿದ್ದು ಒತ್ತಾಡ್ಬಿಡ್ತಾನೆ. ಇಲ್ಲಾಂದ್ರೆ ಇವ್ನಿಗೆ ಟ್ರೈ ಮಾಡ್ಬೇಕಲ್ಲ. ಅಪ್ಪಿ, ಇವ್ನ ನೀರ್ ಮನೆ ಕರ್ಕೊಬರಲ್ಲ.